ಜನಿವಾರ ಧರಿಸಿದ್ದಕ್ಕೆ ಸಿಇಟಿ ಪರೀಕ್ಷೆಗೆ ನಿರಾಕರಣೆ ಮಾಡಿದ್ದನ್ನು ಖಂಡಿಸಿ ಸಚಿವ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ. ಇಂಥ ಕೆಲಸವನ್ನ ಯಾರು ಮಾಡಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ. ಅದು ಅವನ ವೈಯಕ್ತಿಕ ಮನೋಭಾವ. ಒಂದು ಧರ್ಮ ಜಾತಿ ಮೇಲಿನ ಭಾವನೆಗೆ ಧಕ್ಕೆ ತರೋದು ಸರಿಯಲ್ಲ. ಇದು ಘೋರ ತಪ್ಪು ಅಂತ ಸಚಿವ ಎಂಬಿ ಪಾಟೀಲ್ ಕಿಡಿಕಾರಿದ್ರು. ವಿದ್ಯಾರ್ಥಿಗೆ ನ್ಯಾಯ ದೊರಕಿಸಲು ಸಿಎಂ ಶಿಕ್ಷಣ ಸಚಿವರ ಜೊತೆಗೆ ಮಾತನಾಡ್ತೀನಿ ಅಂತ ಹೇಳಿದ್ರು. ವಿದ್ಯಾರ್ಥಿ ಜನಿವಾರ ತೆಗೆಸಿದ್ದಕ್ಕೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಇದು ಜನರ ನಂಬಿಕೆ ಮೇಲೆ ಮಾಡಿದಂತ ಪ್ರಹಾರ ಅಂತ ಜೋಶಿ ಕಿಡಿಕಾರಿದ್ರು. ಹೋಂಗಾರ್ಡ್ ಅಮಾನತು ಮಾಡಿದ್ರೆ ಸಾಲೋದಿಲ್ಲ, ಸರ್ಕಾರ ಸ್ಪಷ್ಟ ಮಾರ್ಗಸೂಚಿಯನ್ನು ಹೊರಡಿಸಬೇಕು. ಬ್ರಾಹ್ಮಣರು ಮಾತ್ರ ಜನಿವಾರ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಸರ್ಕಾರದಲ್ಲಿದ್ದವರು ಈ ರೀತಿ ತಿಳಿದಿದ್ರೆ ತಪ್ಪು. ಅನೇಕ ಸಮುದಾಯದವರು ಜನಿವಾರವನ್ನು ಹಾಕ್ತಾರೆ ಅಂತ ಜೋಶಿ ಕಿಡಿಕಾರಿದ್ರು. ಸರ್ಕಾರ ಸೂಕ್ಷ್ಮತೆಯಿಂದ ವರ್ತಿಸಬೇಕು. ಅನ್ಯಾಯವಾದಂಥ ವಿದ್ಯಾರ್ಥಿಗೆ ಬೇರೆ ದಾರಿ ಹುಡುಕಿ ಅನುಕೂಲವನ್ನು ಕಲ್ಪಿಸಬೇಕು ಅಂತ ಜೋಶಿ ಆಗ್ರಹ ಮಾಡಿದ್ದಾರೆ. ಸಿಇಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಯ ಜನಿವಾರ ತೆಗೆಸಿದ್ದಕ್ಕೆ ರಾಜ್ಯದೆಲ್ಲೆಡೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಿದೆ. ಈ ಬಗ್ಗೆ ಮೈಸೂರಿನಲ್ಲಿ ಶಾಸಕ ಶ್ರೀವತ್ಸ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು, ಘಟನೆ ನಿಜಕ್ಕೂ ಖಂಡನೀಯ ಅಂತ ಹೇಳಿದ್ದಾರೆ. ಜನಿವಾರ ಅತ್ಯಂತ ಪವಿತ್ರವಾದದ್ದು. ಜನಿವಾರ ನಮ್ಮ ಆಚರಣೆ. ಅದನ್ನ ಬ್ರಹ್ಮೋದ್ದೇಶದ ಜೊತೆಗೆ ಹಾಕಲಾಗಿರುತ್ತೆ. ಜನಿವಾರ ತೆಗೆಸಿರೋದು ನಿಜಕ್ಕೂ ದುರಂತ ಅಂತ ಹೇಳಿದ್ರು. ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಅವರಿಗೆ ಮರು ಪರೀಕ್ಷೆ ನಡೆಸಿ, ಇಲ್ಲ ನೇರವಾಗಿ ಅವರನ್ನು ಆಯ್ಕೆ ಮಾಡಿ ಸರ್ಕಾರಿ ಕಾಲೇಜಿನಲ್ಲಿ ಶುಲ್ಕ ಕಟ್ಟಿಸಿಕೊಂಡು ಸೀಟ್ ಕೊಡಿ. ನಮ್ಮನ್ನ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಲಾಗಿದೆ. ಬೇರೆಯವರಿಗೆ 4% ಮೀಸಲಾತಿ ಇದೆ. ನಮ್ಮ ಮೇಲೆ ಗದಾಪ್ರಹಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ತಪ್ಪಿತಸ್ಥರ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೂಲಕ ಬಿಜೆಪಿ ಶಾಸಕ ಶ್ರೀವತ್ಸ ಒತ್ತಾಯ ಮಾಡಿದ್ರು. ಶಿವಮೊಗ್ಗ ಹಾಗೂ ಬೀದರ್ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆಯಲು ಬಂದಿದ್ದ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ವಿಚಾರ ಕೇಳಿ ಬಹಳ ಆಘಾತ ಆಗಿದೆ. ಇದು ವ್ಯವಸ್ಥಿತವಾದ ಕುತಂತ್ರವೂ ಇರಬಹುದು ಅನಿಸ್ತಾ ಇದೆ ಅಂತ ಪರ್ಯಾಯ ಪುತ್ತಿಗೆ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಆರೋಪಿಸಿದ್ದಾರೆ. ಇದು ಹಿಂದೂ ಧರ್ಮ ಹಾಗೂ ಸನಾತನ ಅನುಯಾಯಿಗಳನ್ನ ಕೆಣಕುವ ದುಷ್ಟ ಪ್ರವೃತ್ತಿಯಾಗಿ ಕಂಡು ಬರ್ತಿದೆ ಅಂತ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದಿಷ್ಟೇ ಅಲ್ಲ, ಇಂಥ ಅನೇಕ ಘಟನೆಗಳು ಸರಣಿಯಾಗಿ ನಡೆಯುತ್ತಲೇ ಇದೆ. ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕು. ಸಂಬಂಧಪಟ್ಟಂತ ದುಷ್ಟರಿಗೆ ತಕ್ಕ ಶಿಕ್ಷೆಯನ್ನು ನೀಡಬೇಕು. ಇಲ್ಲದಿದ್ದಲ್ಲಿ ಇಂಥ ಘಟನೆಗಳು ಪುನರಾವರ್ತನೆಯಾಗಿ ಸಮಾಜದಲ್ಲಿ ದ್ವೇಷ, ಸಂಘರ್ಷ ಬೆಳೆಯಬಹುದು. ಹೀಗಾಗಿ ಮೂಲದಲ್ಲೇ ಅದನ್ನ ಸರಿಪಡಿಸೋದು ಜಾಣತನ. ವಿದ್ಯಾರ್ಥಿಯ ಜನಿವಾರ ತೆಗೆಸಿದ ವ್ಯಕ್ತಿಗಳು ಯಾರು ಅಂತ ಸ್ಪಷ್ಟಪಡಿಸಬೇಕು. ಯಾರೋ ಮಾಡಿದ್ದಾರೆ ಅಂತ ಹೇಳುವಂತಾಗಬಾರದು. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಶಿಕ್ಷಣ ಸಚಿವರು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತೀವಿ ಅಂತ ಶ್ರೀಗರು ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.